ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಕಥೆಯ ಹಿಂದಿನ ಸಂಚಿಕೆಯನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ, ಇಲ್ಲ ಅಂದರೆ ಕತೆ ಅರ್ಥ ಆಗಲ್ಲ. ಪ್ರಶಂಸಾ ಜಯಮ್ಮನ ಜೊತೆ ಕೆಲಸ ಮಾಡ್ತಾ ಮಾತು ಶುರು ಮಾಡ್ತಾಳೆ. ಜಯಮ್ಮ, ನೀವು ಪುನರ್ವಿ ಅಮ್ಮನನ್ನು ತುಂಬ ಹತ್ತಿರದಿಂದ ನೋಡಿದವರು, ಅವರ ಜೊತೆ ಇದ್ದವರು. ಅವರ ಬಗ್ಗೆ ನಿಮಗೆ ಏನು ಭಾವನೆ ಇದೆ? ಅಂದರೆ ಅವರು ಒಳ್ಳೆಯವರ ಕೆಟ್ಟವರ? ಅವರು ನಿಮ್ಮ ಥರನೇ ಒಳ್ಳೆಯವರು, ನನ್ನ ಥರ ಎಲ್ಲ ಕೆಲಸ ಮಾಡ್ತಾ ನಿಮ್ಮ ಜೊತೆ ಇರ್ತಿದ್ರಾ? ಇಲ್ಲ, ಅವರು ಡಾಕ್ಟರ್. ಏನು ಡಾಕ್ಟರಾ ಅಂತ ಶಾಕ್ನಲ್ಲಿ ಕೇಳ್ತಾಳೆ ಪ್ರಶಂಸಾ. ಹ್ಞೂ, ಅವರು ರುದಾಂಶ್ ಅವರ ಜೊತೆ ಹಾಸ್ಪಿಟಲ್ ಹೋಗ್ತಾ ಇದ್ರು. ಪುನರ್ವಿ ಹುಟ್ಟಿದ ಮೇಲೆ ಹೋಗೋದು ಬಿಟ್ಟರು. ಆಮೇಲೆ ಆ ಮಗುನ ನೋಡ್ಕೊಳ್ಳೋದೇ ಆಯಿತು. ಶಶಿ ಅತ್ತೆ ಯಾಕೆ ಇಲ್ಲಿ ಇದ್ದಾರೆ? ಅವರು ಗಂಡನ ಮನೆಗೆ ಹೋಗಲ್ವಾ ಅಂತ ಕೇಳ್ತಾಳೆ ಪ್ರಶಂಸಾ. ಶಶಿಯವರ ಗಂಡ ಬದುಕಿಲ್ಲ, ಆಕ್ಸಿಡೆಂಟ್ನಲ್ಲಿ ಹೋಗಿಬಿಟ್ಟಿದ್ದಾರೆ. ಮಕ್ಕಳು ಇಲ್ವಾ ಕೇಳ್ತಾಳೆ. ಒಬ್ಬ ಮಗ ಇದ್ದಾನೆ, ಅವನನ್ನು ಕರ್ಕೊಂಡು ಬಂದು ಇಲ್ಲೇ ಇದ್ರು. ಅವನು ಎಲ್ಲಿ? ನಾನು ನೋಡೇ ಇಲ್ಲ ಹೇಳ್ತಾಳೆ. ಅವನು ಫಾರಿನ್ನಲ್ಲಿದ್ದಾನೆ. ಹೌದಾ? ಹ್ಞೂ. ಅವರು ಈ ಮನೆಗೆ ಬಂದ ಮೇಲೆ ನೆಮ್ಮದಿಯನ್ನೇ ಕಿತ್ಕೊಂಡ್ರು. ರಮ್ಯಾ ಅವರು ರುದಾಂಶ್ ಅವರು ಎಷ್ಟು ಅನ್ಯೋನ್ಯವಾಗಿ ಇದ್ದರು. ಅವರ ಮಧ್ಯೆ ಅನುಮಾನ ಅನ್ನೋ ಬೀಜ ಬಿತ್ತಿ ಅದನ್ನೇ ದೊಡ್ಡದು ಮಾಡಿ ಅವರನ್ನು ದೂರ ಮಾಡಿಬಿಟ್ರು. ಪುನರ್ವಿ ಹುಟ್ಟೋದೇ ಇಷ್ಟ ಇರಲಿಲ್ಲ ಶಶಿಯವರಿಗೆ. ದಿನಾಲು ಹಾಲಿನಲ್ಲಿ ಏನೋ ಹಾಕಿಕೊಟ್ಟು ಪುನರ್ವಿಗೆ ಹಾಗೆ ಆಗೋ ಹಾಗೆ ಮಾಡಿಬಿಟ್ರು. ಹೌದಾ? ಎಂಥ ಪಾಪಿ ಹೆಂಗಸವಳು ಅಂತ ಹೇಳ್ತಾಳೆ ಪ್ರಶಂಸಾ. ಹ್ಞೂ, ಆ ಪಾಪಿಗೆ ನೀವು ತಕ್ಕ ಪಾಠ ಕಲಿಸಬೇಕು. ಈ ಮನೆಯಲ್ಲಿ ಖುಷಿ ಬರೋ ಹಾಗೆ ಮಾಡಬೇಕು. ಪುನರ್ವಿಗೆ ಅವಳ ಅಮ್ಮ ಸಿಗೋ ಹಾಗೆ ಮಾಡಿ. ಖಂಡಿತ ಮಾಡ್ತೀನಿ. ಪುನರ್ವಿಗೆ ನಾವು ಎಷ್ಟೇ ಪ್ರೀತಿ ಕೊಟ್ಟರು ಜನ್ಮ ಕೊಟ್ಟವಳು ಕೊಡೋ ಪ್ರೀತಿ ಬೇರೆಯೇ ಅಲ್ವಾ? ನಿಜ, ನೀವು ಚಿಕ್ಕವರು ಆದರೂ ಎಷ್ಟು ಬುದ್ಧಿವಂತೆ. ನನಗೂ ಅಮ್ಮ ಇಲ್ಲ ಜಯಮ್ಮ, ಆ ಅನುಭವ ಅಂತ ಕಣ್ಣೀರು ಹಾಕ್ತಾಳೆ ಪ್ರಶಂಸಾ. ಬೇಜಾರು ಮಾಡ್ಕೋಬೇಡಿ, ಬನ್ನಿ ಪುನರ್ವಿಗೆ ತಿಂಡಿ ಕೊಟ್ಟು ಬರೋಣ ಹೇಳ್ತಾಳೆ ಜಯಮ್ಮ. ಹ್ಞೂ ಹೇಳಿ ಹೋಗ್ತಾಳೆ ಪ್ರಶಂಸಾ. ಪುನರ್ವಿ ಮಲಗಿರ್ತಾಳೆ. ಪ್ರಶಂಸಾ ಪುನರ್ವಿನ ಎಬ್ಬಿಸ್ತಾಳೆ. ಪುಟ್ಟ ಎದ್ದೇಳು, ತಿಂಡಿ ತಿನ್ನು. ಹಂಸ, ಇನ್ನೂ ಸ್ವಲ್ಪ ಮಲ್ಕೊಳ್ತೀನಿ, ಹೋಗು ನೀನು ಹೇಳ್ತಾಳೆ ಪುನರ್ವಿ. ಯಾಕಿವತ್ತು ಲೇಟ್? ರಾತ್ರಿ ಗೇಮ್ ಆಡ್ತಿದ್ಯಾ? ಇನ್ನು ನಿಂಗೆ ಟ್ಯಾಬ್ ಕೊಡಲ್ಲ. ಆಗ ಪುನರ್ವಿ ಕಣ್ಣು ಬಿಟ್ಟು, ಇಲ್ಲ ಹಂಸ, ಪಪ್ಪ ಡ್ಯೂಟಿಗೆ ಹೋದ್ರಾ? ಹ್ಞೂ, ನಿನ್ನ ಕೇಳ್ತಾ ಇದ್ರು. ನಿಂಗೆ ಓದಿಸೋಕೆ ನಾಳೆಯಿಂದ ಟೀಚರ್ ಮನೆಗೆ ಬರ್ತಾರೆ ಅಂತೆ. ಹೌದಾ? ಸ್ಕೂಲ್ಗೆ ಹೋಗೋಕೆ ಇಲ್ವಾ ಅಂತ ಸಪ್ಪೆ ಮುಖ ಮಾಡಿ ಕೇಳ್ತಾಳೆ. ಈಗ ನೀನು ಚಿಕ್ಕವಳು ಅಲ್ವಾ, ಮನೆಯಲ್ಲೇ ಓದ್ಕೋ. ದೊಡ್ಡವಳಾದ್ಮೇಲೆ ಸ್ಕೂಲ್ಗೆ ಕಳಿಸ್ತಾರೆ. ಈಗ ಬೇಗ ಫ್ರೆಶ್ ಅಪ್ ಆಗಿ ತಿಂಡಿ ತಿನ್ನುವಂತೆ ಬಾ ಹೇಳಿ ಪುನರ್ವಿನ ವಾಶ್ರೂಮ್ಗೆ ಕರ್ಕೊಂಡು ಹೋಗ್ತಾಳೆ ಪ್ರಶಂಸಾ. ಪುನರ್ವಿಗೆ ತಿಂಡಿ ತಿನ್ನಿಸಿ ಹೊರಗೆ ಹೋಗ್ತಾಳೆ ಪ್ರಶಂಸಾ. ಶಶಿಯವರು ಪ್ರಶಂಸಾನ ಮೇಲೆ ಒಂದು ಕಣ್ಣು ಇಟ್ಟಿರ್ತಾರೆ. ಪ್ರಶಂಸಾ ಏನೂ ತಿಳಿಯದ ಹಾಗೆ ನಗುತ್ತಾ ಇರ್ತಾಳೆ. 5 ಗಂಟೆಗೆ ಹೊರಟು ಅತ್ತೆ ಮಾವನ ಹತ್ತಿರ ಹೇಳಿ ಹೋಗ್ತಾಳೆ. ಶಶಿಯವರು ಕೂಡಲೇ ಅಪರಿಚಿತನಿಗೆ ಕಾಲ್ ಮಾಡ್ತಾರೆ. ಅವಳು ಹೊರಟಿದ್ದಾಳೆ, ನಾನು ಹೇಳಿಕೊಟ್ಟ ಹಾಗೆ ಹೇಳು ಅಂತ ಹೇಳ್ತಾರೆ. ಆಯಿತು ಹೇಳಿ ಕಾಲ್ ಕಟ್ ಮಾಡ್ತಾನೆ. ಪ್ರಶಂಸಾ ಹೋಗುವಾಗ ಸಂಜಯ್ಗೆ ಕಾಲ್ ಮಾಡಿ ಎಲ್ಲ ಹೇಳ್ತಾಳೆ. ಹಾಗೆ ರುದಾಂಶ್ನ ನಾನು ಕಳಿಸೋ ಲೊಕೇಶನ್ಗೆ ಕರ್ಕೊಂಡು ಬನ್ನಿ. ಆಯಿತು ಹೇಳ್ತಾನೆ ಸಂಜಯ್. ಪ್ರಶಂಸಾ ಅಲ್ಲಿ ಹೋದ ಮೇಲೆ ಲೊಕೇಶನ್ ಕಳಿಸ್ತಾಳೆ. ಸಂಜಯ್ ರುದಾಂಶ್ನ ಶಾಪಿಂಗ್ ಹೋಗೋಣ ಅಂತ ಕರ್ಕೊಂಡು ಬರ್ತಾನೆ. ಪ್ರಶಂಸಾ ಲೈಬ್ರರಿಯಲ್ಲಿ ಅಪರಿಚಿತನನ್ನು ಹುಡುಕುತ್ತಾಳೆ. ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ನೋಡುತ್ತಾ ಇರ್ತಾಳೆ. ಆಗ ಅಪರಿಚಿತ ಬರ್ತಾನೆ. ಪ್ರಶಂಸಾ ಅವನನ್ನೇ ದಿಟ್ಟಿಸಿ ನೋಡ್ತಾಳೆ. ಅಪರಿಚಿತ ಹೇಳ್ತಾನೆ, ಗ್ರೇಟ್, ನೀನು ಒಬ್ಬಳೇ ಬಂದಿದ್ದೀಯ, ನಿನ್ನ ಧೈರ್ಯಕ್ಕೆ ಮೆಚ್ಚಿದೆ. ನಿನ್ನ ಭೇಟಿಯಾಗೋಕೆ ಧೈರ್ಯ ಯಾಕೆ ಬೇಕು ಹೇಳ್ತಾಳೆ ಪ್ರಶಂಸಾ. ಅಪರಿಚಿತನಿಗೆ ಅವಮಾನ ಆಗಿ, ನಿನ್ನ ಮಾತಿನ ಅರ್ಥ ಏನು? ನನ್ನ ಕಂಡ್ರೆ ಭಯ ಆಗಲ್ಲ ಅಂತಾನ? ಮನುಷ್ಯನಿಗೆ ಭಯ ಪಡ್ತಾರ ಯಾರಾದರೂ ಅಂತ ಕೇಳ್ತಾಳೆ ಪ್ರಶಂಸಾ. ಅಪರಿಚಿತನಿಗೆ ಉತ್ತರವೇ ಕೊಡೋಕೆ ಆಗದೆ, ಸಾಕು, ನಿನ್ನ ಬುದ್ಧಿವಂತಿಗೆ ಮಾತು ನನ್ನ ಹತ್ತಿರ ತೋರಿಸಬೇಡ ಅಂತ ಹೇಳ್ತಾನೆ. ಆಗ ಪ್ರಶಂಸಾ ಕೇಳ್ತಾಳೆ, ನನ್ನ ಯಾಕೆ ಬರೋಕೆ ಹೇಳಿದ್ದು? ನೀನು ಅಶ್ವಿನಿನ ಹುಡುಕ್ತಾ ಇದೆಯಲ್ಲ? ಹೌದು, ಅದು ನಿಂಗೆ ಹೇಗೆ ಗೊತ್ತು? ಯಾರು ಹೇಳಿದ್ದು ನಿಂಗೆ ಅಂತ ಕೇಳ್ತಾಳೆ. ಅದೆಲ್ಲ ನಿಂಗೆ ಬೇಡ, ನಿಂಗೆ ಅಶ್ವಿನಿ ಬಗ್ಗೆ ಗೊತ್ತಾಗಬೇಕು ಅಲ್ವಾ? ಅದನ್ನು ಅಷ್ಟೇ ತಿಳ್ಕೊ ಹೇಳ್ತಾನೆ ಅಪರಿಚಿತ.
ಆಗ ಪ್ರಶಂಸಾ ಸಂಜಯ್ಗೆ ಮೆಸೇಜ್ ಮಾಡಿ ಹೇಳ್ತಾಳೆ, ಎಲ್ಲಿದ್ದೀರಿ, ಬೇಗ ಬನ್ನಿ ಅಂತ. ಓಕೆ, ಆನ್ ದಿ ವೇ ಅಂತ ಹೇಳ್ತಾನೆ ಸಂಜಯ್. 2 ಮಿನಿಟಲ್ಲಿ ಇರ್ತೀವಿ ಹೇಳ್ತಾನೆ. ಹೇ ಹುಡುಗಿ, ನಿಂಗೆ ಹೇಳ್ತಾ ಇರೋದು. ಅಶ್ವಿನಿ ಬಗ್ಗೆ ಗೊತ್ತಾಗಬೇಕು ಅಲ್ವಾ? ಹ್ಞೂ ಗೊತ್ತಾಗಬೇಕು. ಎಲ್ಲಿದ್ದಾರೆ ಅವರು? ಅವರ ಅಡ್ರೆಸ್ ಗೊತ್ತಾ ಕೇಳ್ತಾಳೆ. ಹ್ಞೂ ಗೊತ್ತು, ಅವಳು ತುಂಬ ದೂರ ಇದ್ದಾಳೆ. ಬೇಕಾದರೆ ನಿನ್ನ ಕರ್ಕೊಂಡು ಹೋಗ್ತೀನಿ. ಬೇಡ, ಅಡ್ರೆಸ್ ಕೊಡು, ನಾನೇ ಹೋಗ್ತೀನಿ ಹೇಳ್ತಾಳೆ ಪ್ರಶಂಸಾ. ಆಯಿತು ಹೇಳಿ ಯಾವುದೋ ಒಂದು ಕವರ್ ಕೊಡುವಾಗ ಸಂಜಯ್ ಅಂಶ್ಗೆ ಪ್ರಶಂಸನ ತೋರಿಸ್ತಾನೆ. ಅಂಶ್ಗೆ ಶಾಕ್ ಆಗುತ್ತೆ. ಇವಳು ಯಾರನ್ನು ಮೀಟ್ ಆಗ್ತಿದ್ದಾಳೆ? ಯಾರಿವನು? ಏನೋ ಮಾಡ್ತಿದ್ದಾಳೆ ಇವಳು, ನೋಡಬೇಕು ಯಾರು ಅಂತ ಎಂದು ಕಾರಿಂದ ಇಳಿದು ಅವರು ಇದ್ದಲ್ಲಿ ಹೋಗ್ತಾನೆ. ಆಗ ಅಪರಿಚಿತ ಅವರನ್ನು ನೋಡಿ ಯಾರು ನೀವು ಅಂತ ಕೇಳ್ತಾನೆ. ಆಗ ಪ್ರಶಂಸೆ ಹೇಳ್ತಾಳೆ, ಅಂಶ್ ಅವರೇ, ಇವನು ಯಾರು ಅಂತ ಗೊತ್ತಿಲ್ಲ. ಇವನೇ ನನಗೆ ನಿಮ್ಮ ಮನೆ ವಿಷಯ, ರಮ್ಯಾ ಅವರ ಬಗ್ಗೆ ಮತ್ತು ಶಶಿ ಅತ್ತೆ ಅವರ ಬಗ್ಗೆ ಏನೇನೋ ಹೇಳಿದ್ದು. ರಮ್ಯಾ ಅವರು ಮನೆ ಬಿಟ್ಟು ಹೋಗಿದ್ದು ಶಶಿ ಅತ್ತೆಯಿಂದ ಅಂತ ಹೇಳಿದ್ದು ಇವನೇ ಅಂತ ಹೇಳ್ತಾಳೆ. ಅಪರಿಚಿತನಿಗೆ ಶಾಕ್ ಆಗುತ್ತೆ. ಈ ಹುಡುಗಿ ಎಷ್ಟು ಚಾಲಾಕಿ ಇದ್ದಾಳೆ. ಇಲ್ಲ ಸರ್, ನಾನು ಏನೂ ಹೇಳಿಲ್ಲ, ಇವಳು ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಅಪರಿಚಿತ ಗಾಬರಿಯಿಂದ ಹೇಳ್ತಾನೆ. ನೋಡಿ ಅಂಶ್ ಅವರೇ, ಈ ಕವರಲ್ಲಿ ರಮ್ಯಾ ಅವರ ಫ್ರೆಂಡ್ ಅವರ ಅಡ್ರೆಸ್ ಇದೆ ಅಂತ ಕೊಟ್ಟಿದ್ದಾನೆ ಅಂತ ತೋರಿಸ್ತಾಳೆ. ಆಗ ಅಪರಿಚಿತ ಆ ಕವರನ್ನು ಎಳೆದುಕೊಂಡು ಓಡ್ತಾನೆ. ಆಗ ಸಂಜಯ್ ಮತ್ತು ಅಂಶ್ ಅವನನ್ನು ಹಿಡಿಯೋಕ್ಕೆ ಅಟ್ಟಿಸಿಕೊಂಡು ಹೋಗ್ತಾರೆ. ಅಪರಿಚಿತ ತಪ್ಪಿಸಿಕೊಂಡು ಓಡಿ ಹೋಗ್ತಾನೆ. ಸಂಜಯ್ ಮತ್ತು ಅಂಶ್ ವಾಪಸ್ ಬಂದು ಪ್ರಶಂಸನ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾರೆ. ಯಾರವನು? ಎಲ್ಲಿ ಸಿಕ್ಕಿದ ನಿಂಗೆ? ಏನು ಹೇಳಿದ? ಆಗ ಪ್ರಶಂಸೆ ಹೇಳ್ತಾಳೆ, ಅವನು ನನಗೆ ಅವತ್ತೊಮ್ಮೆ ಮಾರ್ಕೆಟ್ನಲ್ಲಿ ಸಿಕ್ಕಿದ್ದ. ರಮ್ಯಾ ಅವರ ಬಗ್ಗೆ ಮತ್ತು ಶಶಿ ಅತ್ತೆ ಅವರ ಬಗ್ಗೆ ಏನೇನೋ ಹೇಳಿದ್ದ. ಇವತ್ತು ಇಲ್ಲಿಗೆ ಬಂದರೆ ಎಲ್ಲ ಗೊತ್ತಾಗುತ್ತೆ ಹೇಳಿದ್ದ ಹೇಳ್ತಾಳೆ. ಅಂಶ್ ಕೋಪದಲ್ಲಿ ರೇಗ್ತಾನೆ. ಈ ವಿಷಯನ ಮನೆಯಲ್ಲಿ ಹೇಳೋಕ್ಕೆ ಏನು ನಿಂಗೆ ಬುದ್ಧಿ ಇಲ್ವಾ ನಿಂಗೆ? ಏನಾದರೂ ಆಗಿದ್ರೆ ಯಾರು ಹೊಣೆ? ದೊಡ್ಡ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಹೊರಟ ಹಾಗೆ ಒಬ್ಬಳೇ ಬಂದಿದ್ದೀಯ, ಬುದ್ಧಿ ಇಲ್ಲ ಅಂತ ಬೈತಾನೆ. ಆಗ ಸಂಜಯ್ ಅಂಶ್ಗೆ ಸಮಾಧಾನ ಮಾಡ್ತಾನೆ. ಪ್ರಶಂಸಾ ತಲೆ ತಗ್ಗಿಸಿ ನಿಲ್ತಾಳೆ. ನೋಡು, ಮಾಡೋದೆಲ್ಲ ಮಾಡಿ ಹೀಗೆ ನಿಂತರೆ ಆಯಿತು ಅಂತ ಹೇಳ್ತಾನೆ ಅಂಶ್. ಹೋಗಲಿ ಬಿಡು, ಏನೂ ಆಗಿಲ್ಲ ಅಲ್ವಾ? ಇನ್ನು ಏನೇ ಇದ್ರೂ ನಮ್ಮ ಜೊತೆ ಹೇಳಿ ಸಿಸ್ ಅಂತ ಹೇಳ್ತಾನೆ ಸಂಜಯ್. ಅಂಶ್, ನಿಂಗೆ ಒಂದು ವಿಷಯ ಗೊತ್ತಾ? ಸಿಸ್ಟರ್ ಇಲ್ಲಿ ಬಂದಿರೋದು ನನಗೆ ಹೇಳಿದರು. ಇನ್ನು ಕರ್ಕೊಂಡು ಬರೋಕ್ಕೆ ಅವರೇ ಹೇಳಿದ್ದು ಹೇಳ್ತಾನೆ ಸಂಜಯ್. ಆಗ ಅಂಶ್ಗೆ ಪಶ್ಚಾತ್ತಾಪ ಆಗುತ್ತೆ. ಏನೋ ಹೇಳ್ತಾ ಇದ್ದೀಯಾ ಅಂತ ಕೇಳ್ತಾನೆ. ಹ್ಞೂ ಕಣೋ, ನನ್ನ ಜೊತೆ ಎಲ್ಲ ಹೇಳಿದ್ರು ಆಗ, ಮತ್ತೆ ನಿನ್ನ ಕರ್ಕೊಂಡು ಬನ್ನಿ ಅಂತ ಲೊಕೇಶನ್ ಶೇರ್ ಮಾಡಿದರು. ಹೌದಾ? ಹ್ಞೂ, ಅವರಿಗೆ ಬೈಬೇಡ, ಅವರು ತುಂಬ ಬುದ್ಧಿವಂತಿಕೆಯಿಂದ ಎಲ್ಲನೂ ನಿಭಾಯಿಸ್ತಾರೆ. ಆ ಅಪರಿಚಿತನ ಹಿಡಿಬೇಕು ಅಂದ್ಕೊಂಡಿದ್ರು, ನಾವೇ ವೇಸ್ಟ್ ಫೆಲೋಗಳು, ಅವನನ್ನು ಹಿಡಿಯೋಕ್ಕೆ ಆಗಿಲ್ಲ ಹೇಳ್ತಾನೆ. ಅಂಶ್ಗೆ ತುಂಬ ಬೇಜಾರಾಗುತ್ತೆ. ಪ್ರಶಂಸಾ ಅಲ್ಲಿಂದ ಹೊರಡ್ತಾಳೆ. ನಿಲ್ಲಿಸಿ, ಒಟ್ಟಿಗೆ ಹೋಗೋಣ ಹೇಳ್ತಾನೆ ಸಂಜಯ್. ಅಪರಿಚಿತ ಓಡಿ ಹೋದವನು ಶಶಿ ಅವರಿಗೆ ಕಾಲ್ ಮಾಡಿ, ಮೇಡಮ್, ಆ ಹುಡುಗಿ ನಮಗೆ ಶಾಕ್ ಕೊಟ್ಲು, ಯಾರನ್ನ ಇಬ್ಬರನ್ನ ಕರೆಸಿದ್ಲು, ನನ್ನ ಬಗ್ಗೆ ಏನೇನೋ ಹೇಳಿದ್ಲು, ಅವಳಿಗೆ ನಿಮ್ಮ ಬಗ್ಗೆ ಮತ್ತು ರಮ್ಯಾ ಬಗ್ಗೆ ನಾನೇ ಹೇಳಿದ್ದು ಅಂತ ಅವರ ಜೊತೆ ಹೇಳಿದ್ಲು. ಅವರು ನನ್ನ ಹಿಡಿದು ಪೊಲೀಸಿಗೆ ಒಪ್ಪಿಸ್ತಿದ್ರು, ಹೇಗೋ ತಪ್ಪಿಸಿಕೊಂಡು ಬಂದೆ. ಹೌದಾ? ಅವಳು ನಮಗೆ ಚಳ್ಳೆ ಹಣ್ಣು ತಿನ್ನಿಸಿದ್ಲು. ನೀನು ಊರು ಬಿಟ್ಟು ಹೋಗು ಅಂತ ಹೇಳ್ತಾರೆ ಶಶಿ ಅವರು. ಹ್ಞೂ ಮೇಡಮ್, ಇನ್ನು ನನಗೆ ಕಾಲ್ ಮಾಡಬೇಡ, ನಿನ್ನ ಅಮೌಂಟ್ ಹಾಕ್ತೀನಿ. ಸರಿ ಮೇಡಮ್ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಶಶಿ ಅವರು ಫೋನ್ ಕಟ್ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ತಲೆ ಹಿಡಿದು ಕೂತ್ಕೊಳ್ತಾರೆ. ಮುಖದಲ್ಲಿ ಒತ್ತಡ, ಕಣ್ಣಿನಲ್ಲಿ ಕೋಪ, ಆದರೆ ಮನಸ್ಸಿನಲ್ಲಿ ಭಯದ ಕಿಡಿ ಹೊತ್ತಿದೆ. ಶಶಿಯವರು ತಮ್ಮೊಳಗೆ, ಈ ಹುಡುಗಿ ಸುಲಭವಲ್ಲ, ಅಷ್ಟು ಬೇಗ ಹೃದಾಂಶ್ಗೆ ಸುಳಿವು ಕೊಟ್ಟಿದ್ದಾಳೆ, ಈಗ ಎಚ್ಚರ ಇರಬೇಕು, ಇನ್ನು ಯಾರಿಗೂ ಗೊತ್ತಾಗಬಾರದು. ಆಗಲೇ ಸುಮಾ ಅವರು ಅಡುಗೆ ಮನೆ ಹತ್ತಿರ ಬಂದು ಹಾಲು ಕುದಿಸಿದೀಯಾ ಅಂತ ಕೇಳ್ತಾರೆ. ಜಯಮ್ಮ ಹ್ಞೂ ಅಮ್ಮ ಅಂತ ಹೇಳ್ತಾಳೆ. ಸುಮಾ ಅವರು ಪ್ರಶಂಸೆ ಎಲ್ಲಿ ಹೋದ್ಲು? ಜಯಮ್ಮ ಹೇಳ್ತಾಳೆ, ಸ್ವಲ್ಪ ಕೆಲಸ ಅಂತ ಹೇಳಿ ಹೋದ್ಲು. ಯಾಕೆ ಅಮ್ಮ? ಸುಮಾ ಅವರು ಹೇಳ್ತಾರೆ, ಅವಳ ಮುಖದಲ್ಲಿ ಇವತ್ತು ಬೇರೆ ತರಹದ ಉತ್ಸಾಹ ಕಂಡು ಬಂದಿತು. ಯಾವುದೋ ಹುಡುಕಾಟದಲ್ಲಿದ್ಲ ಹಾಗೆ ತೋಚಿತು.
ಜಯಮ್ಮ ಹೇಳ್ತಾರೆ, ಅವಳಿಗೆ ಎಲ್ಲ ವಿಚಾರದ ಹುಮ್ಮಸ್ಸು. ಚಿಕ್ಕವಳಾದರೂ ಎಷ್ಟು ವಿಚಾರ ಕೇಳ್ತಾಳೆ. ಸರಿ ಆಯಿತು, ಹಾಲು ಕೊಡು ಹೇಳ್ತಾರೆ ಸುಮಾ ಅವರು. ಜಯಮ್ಮ ತಲೆ ಆಡಿಸಿ ಒಳ ಹೋಗುತ್ತಾಳೆ. ಹೃದಾಂಶ್ ಪ್ರಶಂಸನ ಕರ್ಕೊಂಡು ಬರ್ತಾನೆ. ಸುಮಾ ಅವರು ಬಿಟ್ಟ ಕಣ್ಣು ಬಿಟ್ಟಂತೆ ನೋಡ್ತಾ ಇರ್ತಾರೆ. ಒಳಗೊಳಗೆ ಖುಷಿನೂ ಆಗುತ್ತೆ. ಹೀಗೆ ಇಬ್ಬರು ಜೊತೆಗಿರಲಿ ಎಂದು ಮನಸ್ಸಲ್ಲಿ ಹಾರೈಸಿದರು. ಹೃದಾಂಶ್ನ ನೋಡಿ ಶಶಿ ಅವರು ನಕಲಿ ನಗು ನಗುತ್ತಾ, ಬಂದ್ರಾ? ಎಷ್ಟು ಹೊತ್ತು ಕಾದ್ವಿ ಗೊತ್ತಾ? ಪುನರ್ವಿ ಕೂಡ ನಿಮ್ಮನ್ನೇ ಕೇಳ್ತಾ ಇದ್ದು. ಹೃದಾಂಶ್ ಕೇಳ್ತಾನೆ, ಅವಳು ಮಲಗಿದ್ಲಾ? ಶಶಿ ಅವರು, ಹೌದು. ಜಯಮ್ಮ ತಿಂಡಿ ತಿನ್ನಿಸಿ ಮಲಗಿಸಿದ್ಲು. ಪ್ರಶಂಸನ ತುಂಬ ಕೇಳ್ತಿದ್ಲು. ಈಗ ಪುನರ್ವಿನ ಅವಳೇ ನೋಡ್ಕೊಳ್ಳೋದು ಅಲ್ವಾ? ತುಂಬ ಕಾಳಜಿಯ ಹುಡುಗಿ ಅವಳು. ನಿಜ ಹೇಳಬೇಕಂದ್ರೆ ಈ ಮನೆಗೆ ಅವಳು ಬಂದಮೇಲೆ ಸ್ವಲ್ಪ ಚೈತನ್ಯ ಬಂದಿದೆ. ಹೃದಾಂಶ್ ಯಾವುದಕ್ಕೂ ಪ್ರತಿಕ್ರಿಯೆ ಕೊಡದೆ ನೇರವಾಗಿ ಒಳಗೆ ಹೋಗುತ್ತಾನೆ. ಪ್ರಶಂಸಾ ಪುನರ್ವಿ ಕೊಠಡಿಗೆ ಹೋಗುತ್ತಾಳೆ. ಅವಳ ಮುಖದಲ್ಲಿ ನೆಮ್ಮದಿ ಇಲ್ಲ. ಆ ಅಪರಿಚಿತನ ಮಾತು, ಕವರ್, ಅಂಶ್ನ ಕೋಪ ಎಲ್ಲವೂ ತಲೆಯೊಳಗೆ ತಿರುಗುತ್ತಿವೆ. ಸುಮಾ ಅವರು ಬಾಗಿಲು ತಟ್ಟುತ್ತಾರೆ. ಪ್ರಶಂಸಾ, ಒಳಗಿದ್ದೀಯಾ? ಪ್ರಶಂಸಾ, ಹೌದು ಬನ್ನಿ. ಸುಮಾ ಅವರು ಒಳಗೆ ಬಂದು ಹೃದಾಂಶ್ ನಿಂಗೆ ಎಲ್ಲಿ ಸಿಕ್ಕಿದ? ಅವರು ಲೈಬ್ರರಿ ಹತ್ರ ಅವರ ಫ್ರೆಂಡ್ ಜೊತೆ ಬಂದಿದ್ರು. ಇಷ್ಟು ಲೇಟ್ ಯಾಕಾಯಿತು? ಪ್ರಶಂಸಾ ಸಣ್ಣ ನಿಶಬ್ದದ ನಂತರ, ಅದು ಪುಸ್ತಕ ತೆಗೆದುಕೊಳ್ಳುವಾಗ ಲೇಟ್ ಆಯಿತು. ಸುಮಾ ಅವರು ಅವಳ ಮುಖದ ಮೇಲೆ ಕಣ್ಣು ಹಾಯಿಸಿ ನೋಡ್ತಾರೆ. ಅವಳ ಮುಖದಲ್ಲಿ ಏನೋ ಅಡಗಿದೆ ಅನ್ನೋ ಭಾವ. ಸುಮಾ ಅವರು ಕೇಳ್ತಾರೆ, ಪ್ರಶಂಸಾ, ನಿನ್ನ ಮುಖ ನೋಡಿ ಗೊತ್ತಾಗ್ತಿದೆ. ಏನೋ ಮನಸ್ಸಿನಲ್ಲಿ ಇದೆ. ಹೇಳಬೇಕು ಅಂದರೆ ಹೇಳು. ಯಾವುದಾದ್ರೂ ವಿಷಯ ಮನಸ್ಸಲ್ಲೇ ಇದ್ದರೆ ಕಷ್ಟ. ಪ್ರಶಂಸಾ ಸ್ವಲ್ಪ ಆತಂಕದಿಂದ, ಇಲ್ಲ ಅತ್ತೆ, ಏನೂ ಇಲ್ಲ, ಸ್ವಲ್ಪ ಒತ್ತಡ ಅಷ್ಟೆ. ಸುಮಾ ಅವರು, ಸರಿ, ಒತ್ತಡ ಇದ್ದರೆ ವಿಶ್ರಾಂತಿ ತೆಗೆದುಕೋ. ನಿನ್ನ ತಲೆಯ ಮೇಲೆ ತುಂಬ ಜವಾಬ್ದಾರಿ ಇರೋ ಹಾಗೆ ಕಾಣ್ತಿದೆ. ಸುಮಾ ಅವರು ಹೊರಗೆ ಹೋದ್ಮೇಲೆ ಪ್ರಶಂಸಾ ಕಿಟಕಿಯತ್ತ ನೋಡ್ತಾಳೆ. ಆಕಾಶದಲ್ಲಿ ಕತ್ತಲೆ ಮೋಡಗಳು, ದೂರದಲ್ಲಿ ಮಿಂಚು. ಅವಳ ಮನಸ್ಸಿನಲ್ಲೂ ಅದೇ ರೀತಿ ಬಿರುಗಾಳಿ. ಅದೇ ರಾತ್ರಿ ಶಶಿ ಅವರು ತಮ್ಮ ಕೋಣೆಯಲ್ಲಿ ಫೋನ್ ಹಿಡಿದು ಯಾರಿಗೋ ಮೆಸೇಜ್ ಟೈಪ್ ಮಾಡ್ತಾರೆ. ಅವಳು ಇನ್ನೂ ಸುರಕ್ಷಿತವಲ್ಲ. ಹೃದಾಂಶ್ಗೆ ಎಲ್ಲ ಸುಳಿವು ಕೊಡ್ತಾಳೆ. ಕ್ರಮ ಕೈಗೊಳ್ಳಬೇಕು. ಅಷ್ಟರಲ್ಲಿ ಯಾರೋ ಬಾಗಿಲು ತಟ್ಟುತ್ತಾರೆ. ಶಶಿ ಅವರು, ಯಾರು? ಜಯಮ್ಮ. ನಾನು ಅಮ್ಮ, ಹಾಲು ಕೊಡಲು ಬಂದೆ. ಶಶಿ ಅವರು, ಇಲ್ಲ ಬೇಡ, ನನಗೆ ನಿದ್ರೆ ಬರ್ತಿದೆ. ಜಯಮ್ಮ ಶಂಕೆಯಿಂದ ಹೊರ ಹೋಗುತ್ತಾಳೆ. ಆದರೆ ಒಳಗೊಳಗೆ ಏನೋ ಅನುಮಾನ. ಶಶಿ ಅಮ್ಮ ಯಾರಿಗೆ ಮೆಸೇಜ್ ಮಾಡ್ತಾ ಇದ್ರೋ? ಕತೆ ಮುಂದುವರಿಯುವುದು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.